ಆಗಸ್ಟ್ 15ರ ಸ್ವಾತಂತ್ರ್ಯ ದಿನಾಚರಣೆಯನ್ನು ಈ ಬಾರಿ ವಿಭಿನ್ನವಾಗಿ ಆಚರಿಸಲು ರಾಜ್ಯ ಸರ್ಕಾರ ಸಜ್ಜಾಗಿದೆ. ಐತಿಹಾಸಿಕ ವಿಧಾನಸೌಧದ ಮೆಟ್ಟಿಲುಗಳು ಭವ್ಯ ಸಂಗೀತ ಕಾರ್ಯಕ್ರಮಕ್ಕೆ ವೇದಿಕೆಯಾಗಲಿದ್ದು, ಫ್ರೀಡಂ ಹಬ್ಬದ ಮ್ಯೂಸಿಕಲ್ ಕಲೆಕ್ಟಿವ್ ಕಾರ್ಯಕ್ರಮ ಸಂಜೆ 6 ಗಂಟೆಯಿಂದ ಆರಂಭವಾಗಲಿದೆ. ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರು ಬೆಂಗಳೂರಿಗರು ಕುಟುಂಬ ಸಮೇತರಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಆಹ್ವಾನಿಸಿದ್ದಾರೆ. ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ವಿಶೇಷ ವೇದಿಕೆಯನ್ನ ನಿರ್ಮಿಸಿ ನಗರದ ಖ್ಯಾತ 10 ಸಂಗೀತ ಕಲಾವಿದರು ಒಂದೇ ವೇದಿಕೆಯಲ್ಲಿ ಸಂಗೀತ ರಸದೌತಣ ನೀಡಲಿದ್ದಾರೆ. ಸಂಜೀತ್ ಹೆಗ್ಡೆ, ರಘು ದೀಕ್ಷಿತ್, ಬೋಧ, ವಿ ಸಿದ್ಧಾರ್ಥ್, ಬೆಳ್ಮಣ್ಣು, ವಾರಿಜಾಶ್ರೀ, ವೇಣುಗೋಪಾಲ್, ಹರೀಶ್, ಶಿವರಾಮಕೃಷ್ಣನ್, ಪ್ರವೀಣ್ ರಾವ್, ಎಂಡಿ ಪಲ್ಲವಿ, ನಕುಲ್ ಅಭ್ಯಂಕರ್ ಹಾಗೂ ಬ್ರೂಸ್ಲಿ ಮಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮ ಕೇವಲ ಸಂಗೀತ ಕಚೇರಿಗೆ ಸೀಮಿತವಾಗದೆ ಬೆಂಗಳೂರಿನ ಸಂಗೀತ ಸಂಸ್ಕೃತಿ, ಪರಂಪರೆ ಹಾಗೂ ಜನರನ್ನು ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸುವಂತಹ ಉದ್ದೇಶವನ್ನ ಹೊಂದಿದೆ. ಕುಟುಂಬಗಳು, ಯುವಜನರು, ಸಂಗೀತ ಪ್ರಿಯರು ಸೇರಿದಂತೆ ಎಲ್ಲಾ ನಾಗರಿಕರು ಒಂದೆಡೆ ಸೇರಿ ಹಾಡುಗಳಿಗೆ ದನಿಗೂಡಿಸಿ ಸ್ವಾತಂತ್ರ್ಯ ಸಂಭ್ರಮದಲ್ಲಿ ಭಾಗಿಯಾಗಲು ಅವಕಾಶವನ್ನ ಕಲ್ಪಿಸಲಾಗಿದೆ. ಒಂದೇ ನಗರ, ಒಂದೇ ಸ್ಫೂರ್ತಿ, ಮರೆಯಲಾಗದ ಒಂದು ಸಂಜೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಕಾರ್ಯಕ್ರಮ ನಡೆಯಲಿದೆ. ಸ್ವಾತಂತ್ರ್ಯ ದಿನವನ್ನ ಕೇವಲ ಒಂದು ಸಮಾರಂಭವಾಗಿ ನೋಡದೆ ಎಲ್ಲರೂ ಸೇರಿ ರೂಪಿಸುವಂತಹ ಸಂಭ್ರಮವಾಗಿ ಆಚರಿಸಬೇಕು ಎಂಬ ಉದ್ದೇಶದಿಂದ ಫ್ರೀಡಂ ಹಬ್ಬವನ್ನ ಆಯೋಜಿಸಲಾಗಿದೆ. ಆಗಸ್ಟ್ 15ರ ಸಂಜೆ 6 ಗಂಟೆಗೆ ಸಂಗೀತದ ಸ್ವರಗಳು ಮೊಳಗುತ್ತಿದ್ದಂತೆ ಬೆಂಗಳೂರಿನ ಪ್ರತಿಷ್ಠಿತ ವಿಧಾನಸೌಧವು ವಿಶಿಷ್ಟ ಸಾಂಸ್ಕೃತಿಕ ಸಂಜೆಗೆ ಸಾಕ್ಷಿಯಾಗಲಿದೆ. ಈ ಉಚಿತ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರಿಗರು ಪಾಲ್ಗೊಳ್ಳುವಂತಹ ನಿರೀಕ್ಷೆ ಇದೆ.